ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಹೊಸೂರು ಹೋಬಳಿಯ ಕಾಗನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀಮತಿ ಪ್ರಮೀಳಮ್ಮ ವೈಫ್ ಆಫ್ ಚಿನ್ನಪ್ಪ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ಸರ್, ನೀವು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ? ಒಳ್ಳೆ ಕೆಲಸನೇ ಮಾಡ್ತೇವೆ ನಾವು. ಜಮೀನ್ ಕೆಲಸ ಅಂತ ಊರ್ ಕಮಿಟಿಗಳು ಮತ್ತೆ ಕೂಲಿ ಅಲ್ಲಿ ಮಾಡ್ಕೊಂಡು ಕಮಿಟಿ ಅನ್ನೋದು ಏನಿಲ್ಲ, ಜಮೀನ್ ಕೆಲಸ ಕೂಲಿ. ಗ್ರಾಮದ ಇತರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರ? ಯಾರೋ ಕರೆದಾಗ ಮತ್ತು ದೇವಸ್ಥಾನ ಕೆಲಸಕ್ಕೆ ಮತ್ತು ಹೋಗ್ಲೇಬೇಕು, ಹೋಗ್ತಾ ಇದ್ರಿ. ಸರಿ ಸರ್, ರಾಜಕೀಯಕ್ಕೆ ಬರೋದಕ್ಕೆ ಕಾರಣ? ಜನದ ಅಭಿಪ್ರಾಯದ ಮೇರೆಗೆ ರಾಜಕೀಯಕ್ಕೆ. ಜನರ ಅಭಿಪ್ರಾಯ ರಾಜಕೀಯಕ್ಕೆ ಬಂದ್ರೆ ಜನ ನಿಮ್ಮನ್ನ ಗೆಲ್ತಿದ್ದಾರೆ. ಸರಿ, ನಿಮ್ಮನ್ನ ಗೆಲ್ಲಿಸಿದಂತ ಜನತೆಗೆ ಅಥವಾ ನಿಮ್ಮ ಗ್ರಾಮಕ್ಕೆ ಮುಂದಿನ 5 ವರ್ಷಗಳಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿ ಗುರಿ ಇಟ್ಕೊಂಡಿದ್ದೀವಿ? ಕುಡಿಯ ನೀರಿನಲ್ಲಿ ಲೈಟ್ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಇವೆಲ್ಲ ಕೈಲಾಗಿದ್ದನ್ನೆಲ್ಲ ರೋಡು ಮನೆ ಹೇಳಿ ಎಲ್ಲ ಮಾಡ್ಬೋದು. ರೋಡು ಮನೆ ನಿವೇಶನ ಒಟ್ಟಾರೆ ಹೇಳಬೇಕಾದ್ರೆ ಮೂಲಭೂತ ಸೌಕರ್ಯಗಳನ್ನ ನೀವು ಬರುವ 5 ವರ್ಷದಲ್ಲಿ ಗ್ರಾಮದ ಎಲ್ಲ ಜನತೆಗೆ ಸಿಗೋ ತರ ಮಾಡ್ಬೇಕು ಅಂತ ಹೇಳಿ ಏನೇ ಕೈಲ ಸಾಧ್ಯತೆ ಆಗುತ್ತೋ ಅಷ್ಟೆಲ್ಲ ಮಾಡ್ಬೋದು. ಸರಿ, ಈಗ ನೀವು ಮಾಡ್ತಕ್ಕಂಥ ಕೆಲಸಗಳಿಗೆ ಮತ್ತು ಗ್ರಾಮ ಪಂಚಾಯತ್ಗೆ ಸರ್ಕಾರ ಕೊಡ್ತಕ್ಕಂಥ ಅನುದಾನ ನೀವು ಮಾಡೋ ಕೆಲಸಗಳಿಗೆಲ್ಲ ಸಾಕಾಗುತ್ತಾ? ಸಾಕಾಗಲ್ಲ ಒಂದ್ಸಲ. ಅದು ಬೇರೆ ಕರೆಂಟ್ ಬಿಲ್ ಕಟ್ಟಕ್ಕೆ ಮತ್ತೊಂದಕ್ಕೆ ಇದಕ್ಕೆ ಸ್ವಚ್ಛವಾಗುತ್ತ ಹೆಚ್ಚಿನ ಅನುದಾನ ಸರ್ಕಾರ ಕೊಟ್ಟು ಒಳ್ಳೆಯದನ್ನ ಮಾಡ್ಬೋದು. ಖಂಡಿತ ನಿಮ್ಮ ಪರವಾಗಿ ಕೂಡ ನಾವು ಪ್ರತಿ ಗ್ರಾಮ ಪಂಚಾಯತ್ ಸಂದರ್ಶನಗಳಲ್ಲೂ ಕೂಡ ಸರ್ಕಾರವನ್ನು ಮನವರಿಕೆಯನ್ನು ಮಾಡ್ಕೊಳ್ತಿದ್ದೀವಿ. ಏನು ಅಂತ ಹೇಳಿದ್ರೆ, ಅಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರ ಸಂಖ್ಯೆ ಮತ್ತು ಅಲ್ಲಿಯ ವಿಸ್ತೀರ್ಣ ಮತ್ತು ಅಲ್ಲಿ ಕೆಲಸಗಳ ಹಿಂದುಳಿಕೆಯನ್ನು ನೋಡಿ ಅನುದಾನವನ್ನು ಬಿಡುಗಡೆಯನ್ನು ಮಾಡಿದ್ರೆ ಖಂಡಿತ ನೀವೆಲ್ಲರೂ ಕೂಡ ಉತ್ತಮವಾಗಿ ಕೆಲಸಗಳನ್ನು ಮಾಡ್ತೀರಿ ಅಂತ ಹೇಳಿ ನಾವು ಕೂಡ ನಿಮ್ಮ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತೀವಿ. ಹಾಗೆ ಸರ್ಕಾರ ಗ್ರಾಮ ಪಂಚಾಯತಿ ಸದಸ್ಯರು ಅಂದ್ರೆ ನಿಮ್ಗೆ ಕೊಡ್ತಕ್ಕಂಥ ಗೌರವಧನ ಇದೆಯಲ್ಲ, ಗೌರವಧನದ ಬಗ್ಗೆ ನೀವೇನು ಹೇಳ್ತೀರಾ? ಗೌರವಧನ 500 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇದುವರೆಗೂ ಇನ್ನೂ ತಗೊಂಡಿಲ್ಲ. ಆದ್ರೂ ಕೂಡ ಯಾರಿಗೂ ಸಾಕಾಗಲ್ಲ. ಗೌರವಧನ ಯಾರಿಗೂ ಸಾಕಾಗಲ್ಲ. ಹೆಚ್ಚುವರಿ ಮಾಡಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ. ಎಷ್ಟು ಹೆಚ್ಚುವರಿ ಅಂದ್ರೆ ನಿಮ್ಗೆ ಅಂದಾಜು ಎಷ್ಟು ಗೌರವಧನ ಕೊಟ್ರೆ ಒಂದು ಉತ್ತಮವಾಗಿ ಜನರ ಸೇವೆಯನ್ನು ಮಾಡಬಹುದು ನೀವು? ಈಗ ಒಬ್ಬ ಅಂಗವಿಕಲರಿಗೂ ಒಂದು 500 ರೂಪಾಯಿ ಬರುತ್ತೆ ಅಂತ ಹೇಳ್ರಿ, ಅವರ ಜೀವನ ಮಾಡ್ಬೋದು. ಈಗ 4 ಕಡೆ ಹೋದಾಗ ಬೇರೆ ಯಾರಿಗೋ ಒಂದು ಟೀನೇ ಬಿಡಿಸ್ಬೇಕಾಗಿರ್ತದೆ, ಮತ್ತೊಂದೇ ಮಾಡ್ಬೇಕಾಗಿರ್ತದೆ. 1000-2000 ಕೊನೆ ಪಕ್ಷ ಇದ್ರೆ ಏನಾದ್ರು ಮಾಡಕ್ ಸಾಧ್ಯ. ಕನಿಷ್ಠ 2000 ರೂಪಾಯಿಗಳನ್ನ ಕೊಟ್ರೆ ಜನರ ಸೇವೆ ಮಾಡೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಒಂದು ಟೀನಾದ್ರು ಕೊಡಿಸೋ ವ್ಯವಸ್ಥೆ ಇದೆ ಅಂತ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಯಾರೋ ಏನೋ ಹೆಲ್ಪ್ ಮಾಡ್ರಿ ಅಂತ ಕೇಳಿದಾಗ ಒಂದು ಟೀನಾದ್ರು ಕೊಡಿಸ್ಬೋದು. ಖಂಡಿತವಾಗ್ಲೂ ಕೂಡ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಕೇರಳ ಮಾದರಿಯಲ್ಲಿ ಗೌರವಧನವನ್ನು ಕೊಟ್ಟರೆ ತುಂಬಾ ಒಳ್ಳೇದು ಅಂತ ಹೇಳ್ತಾ, ಹಾಗೆ ನಮ್ಮ ಸಂಸ್ಥೆ ಕೇರಳ ಮಾದರಿಯನ್ನು ತರೋದಕ್ಕೆ ಹೊರಟಿದೆ. ಆದರೆ ನಮ್ಮ ಜೊತೆ ನೀವು ಕೈ ಜೋಡಿಸ್ತೀರಾ? ಜೋಡಿಸ್ತಾರೆ. ಖಂಡಿತ. ಕೇರಳ ಮಾದರಿ ಬಂದ್ರೆ ನಿಮ್ಗೆ ಏನೇನೆಲ್ಲ ಉಪಯೋಗ ಆಗುತ್ತೆ? ಕೇರಳ ಮಾದರಿ ನಾವು ಆವಾಗಲೇ ನೀವು ಚರ್ಚೆಯಲ್ಲಿ ಮಾತಾಡಿದೀವಿ. ಏನೇ ಉಪಯೋಗಗಳಾಗ್ತದೆ ಅಂದ್ರೆ ಎಲ್ಲಕ್ಕೂ ಈ ನಿಮ್ಮ ಜೊತೆ ಕೈ ಜೋಡಿಸಿದ್ರೆ ಅಲ್ಲಿ ಏನ್ ಸೌಲಭ್ಯ ಇರ್ತದ ಹಂಗೆ ಎಲ್ಲರಿಗೂ ಅನುಕೂಲ ಆಗುತ್ತಲ್ಲ, ಹಂಗೆ. ಖಂಡಿತ. ಅಂದ್ರೆ ಕೇರಳ ಮಾದರಿ ಬಂದ್ರೆ ನಾವು ಉತ್ತಮವಾಗಿ ಭ್ರಷ್ಟಾಚಾರ ರಹಿತ ಕೆಲಸಗಳನ್ನು ಮಾಡೋದಕ್ಕೆ ತಡೆ ಹಾಕಬಹುದು, ಅನುಕೂಲ ಆಗುತ್ತೆ, ಒಳ್ಳೆ ಕೆಲಸಗಳನ್ನು ಮಾಡಬಹುದು. ಖಂಡಿತವಾಗಿ ಕೂಡ. ಹಾಗೆ ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಸ್ಥಳೀಯ ಸಮಸ್ಯೆಗಳನ್ನು ಗುರುತಿಸಿ ಪ್ರತಿಯೊಬ್ಬರ ಮನೆಗೆ ಹೋಗಿ ಅವರ ನೇರ ವಿಡಿಯೋ ಸಂದರ್ಶನವನ್ನ ಮಾಡಿ ಅದನ್ನು ಅಂತರ್ಜಾಲದ ಮೂಲಕ ಇಡೀ ಕರ್ನಾಟಕ ಮತ್ತು ಭಾರತಕ್ಕೆ ವಿಸ್ತರಿಸ್ತಾ ಇದೆ. ಇದರಿಂದ ನಿಮಗೇನು ಲಾಭ ಆಗುತ್ತೆ? ಲಾಭ 4 ಜನ ಒಳ್ಳೇದಾಗಬೇಕು, 4 ಜನ ಒಳ್ಳೇದಾಗಬೇಕು. ಆಮೇಲೆ ಎಲ್ಲಾ ಕಾಂಟ್ಯಾಕ್ಟ್ ಸಿಗುತ್ತಲ್ಲ ಇದ್ರಾಗ ಉಪಯೋಗ. ಅಲ್ಲಿ ಏನಾದ್ರು ಇಲ್ಲೇನಾದ್ರು ಅಂತ ನಾವು ಇಲ್ಲೇ ಹೋಗಿ ತಿಳ್ಕೊಳ್ಳೋದಕ್ಕಂತ ನಾವು ಇಲ್ಲಿಂದಲೇ ಮುಖಾಂತರ ತಿಳ್ಕೊಬೋದಲ್ಲ ಅಂತ. ಖಂಡಿತ. ನಿಮ್ಮನ್ನೊಬ್ರು ಕರ್ನಾಟಕದಲ್ಲಿ ಅಥವಾ ಬೇರೆ ಯಾವ್ದೋ ತಾಲೂಕುಗಳಲ್ಲಿ ನಿಮ್ಮನ್ನು ಗುರುತಿಸ್ತಾರೆ, ನೀವು ಅವರನ್ನು ಗುರುತಿಸ್ತಾರೆ. ಅಂದ್ರೆ ಒಬ್ರಿಗೊಬ್ಬ ಗ್ರಾಮ ಒಡನಾಟ ಬೆಳೆಯುತ್ತೆ. ಖಂಡಿತವಾಗ್ಲೂ ಕೂಡ ಒಳ್ಳೆ ವಿಷಯ ಅಂತ ತಿಳಿಸಿದ್ರಿ. ಹಾಗೆ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಅವರ ಮನೆಗಳಿಗೆ ತೆರಳಿ ಒಂದು ಸಂಘಟನೆಯನ್ನು ಮಾಡಿ ಶಿವಮೊಗ್ಗ ಜಿಲ್ಲಾ ಮಟ್ಟದಲ್ಲಿರ್ಬೋದು, ಒಂದು ಬೆಂಗಳೂರು ಮಟ್ಟದಲ್ಲಿರ್ಬೋದು ಸಮಾವೇಶಗಳನ್ನು ಆಯೋಜನೆ ಮಾಡಿ ಈ ಎಲ್ಲ ನಮ್ಮ 10 ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟು ಅವನ್ನ ತರೋದಕ್ಕೆ ಒತ್ತಡ ಇರೋದಕ್ಕೆ ನೀವು ನಮ್ಮ ಸಮಾವೇಶಗಳಿಗೆ ಬಂದು ಯಾವ ರೀತಿಯ ಸಹಕಾರ ಸಲಹೆಗಳನ್ನು ಕೊಡ್ತಾ ಇದ್ದೀರಿ? ಕೊಡ್ತೇವೆ, ಸಹಕಾರ ಸಲಹೆ ಕೊಡ್ತೇವೆ, ಎಲ್ಲಾ ರೂಪದಲ್ಲಿ ಕೊಡ್ತೇವೆ. ಕೈಲಾಗಿದ್ದ ಏನ್ ಬೇಕೋ ಮಾಡೋದು. ಅಂದ್ರೆ ಹಾಗಿದ್ರೆ ಎಲ್ಲೂ ಸಮಾವೇಶಗಳು ನಡೆದಾಗ ನೀವು ಖಂಡಿತ ಅಲ್ಲಿ ಭಾಗವಹಿಸ್ತೀರಿ. ಒಳ್ಳೇದು. ಹಾಗೆ ನಿಮಗೊಂದು ಸ್ಥಳೀಯವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಏನಂದ್ರೆ
ಸರ್ಕಾರ ತತ್ಕ್ಷಣದಲ್ಲೇ ಏನು ಒಂದು ಗುರುತಿನ ಚೀಟಿ ಇರ್ಬೋದು ಅಥವಾ ಬಸ್ ಪಾಸ್ ಅನ್ನು ನೀಡಿದ್ರೆ ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ತದೆ? ಈಗ ಕೆಲವರು ಏನಂತ ಅವತ್ತು ಕೂಲಿ ಹೋಗೋಕೆ ಶಕ್ತಿನೇ ಇರಲ್ಲ ಕೆಲವರಿಗೆ, ಅವತ್ತು ಜೀವನ ಮಾಡೋದೇ ಕಷ್ಟ ಇರ್ತದೆ, ಅಂತವರಿಗೆ ಅಂತವೆಲ್ಲ ಉಪಯೋಗ ಎಲ್ಲೇ ಹೋಗ್ಬೇಕು ಅಂದ್ರೆ ಬಚ್ಚಾತಿಗೆ ಇರಲ್ಲ ಕೆಲವರಿಗೆ, ಅಂತವ್ರಿಗೆ ಉಪಯೋಗ. ಖಂಡಿತ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ, ಆರ್ಥಿಕವಾಗಿ ಹಿಂದುಳಿದಂತ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಸ್ಥಳೀಯವಾಗಿ ಜನರ ಕೆಲಸಗಳಿಗೆ ಅಡ್ಡಾಡಬೇಕು ಅಂತ ಹೇಳಿದ್ರೆ ಅವನಿಗೆ ಪವರ್ಫುಲ್ ಆದಂತ ಐಡೆಂಟಿ ಕಾರ್ಡ್ ಮತ್ತು ಬಸ್ ಪಾಸ್ ಅನ್ನು ಕೊಟ್ಟಾಗ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸಲ್ಲ. ಖಂಡಿತವಾಗ್ಲೂ ಕೂಡ ತುಂಬಾ ಉತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಹಾಗೆ ಈ 10 ನಿಮಿಷಗಳ ಕಾಲ ನಮ್ಮ ನೇರ ವಿಡಿಯೋ ಸಂದರ್ಶನ ಜೊತೆಗೆ ನಮ್ಮೊಟ್ಟಿಗೆ ಕಾಲವನ್ನು ಕಳೆದಿದ್ರಿ. ಖಂಡಿತ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ನಾವು ಈ ಬಾರಿ ನೀವು ಗ್ರಾಮ ಪಂಚಾಯಿತಿಯಲ್ಲಿ ಚುನಾಯಿತರಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರಿ. ಅದಕ್ಕಾಗಿ ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ವಿಶೇಷವಾಗಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರನ್ನ ಅವರ ಮನೆಗೆ ಹೋಗಿ ಅವರ ಮನೆ ಬಾಗಿಲಿಗೆ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ, ಈ ಒಂದು ಅದ್ಭುತ ಕಾರ್ಯಕ್ರಮ ದಯವಿಟ್ಟು ಈ ಅಭಿನಂದನಾ ಪತ್ರವನ್ನು ಸ್ವೀಕರಿಸಿ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಹೇಳ್ತಾರೆ. ಹಾಗೆ ಆ ಕಡೆ